योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां सहस्रश्रवणत्वगादीन् प्राणान् नमो भगवते पुरुषाय तुभ्यं। ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम। अर्थिकल्पितकल्पोऽयं प्रत्यर्थिकेसरी व्यासतीर्थगुरुर्भूयादस्मदिष्टार्थसिद्धये। तपो विद्यावृत्त्यादि सद्गुणोगाकरानहं वादिराजगुरून् वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षार्नवतां ಕಾಮಧೇನುವೇ। ಕಲಿಯುಗದ ಕಲ್ಪತರುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನ್ಮದಿನವಾದ ಇಂದು ವಿಶೇಷವಾಗಿ ಈ ಕುಷ್ಟಗಿ ನಗರದಲ್ಲಿ ರಾಘವೇಂದ್ರ ಸಪ್ತಾಹವನ್ನು ಭಕ್ತರ ಸಹಕಾರದೊಂದಿಗೆ ಮಂತ್ರಾಲಯದ ಪರಿಮಳಾಚಾರ್ಯ ತಂಡ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇಲ್ಲಿ ನಡೆಸಿದ್ದಾರೆ. ಇದು ಮುಖ್ಯ ಪ್ರಾಣನ ಸನ್ನಿಧಾನ. ಇಂತಹ ಸನ್ನಿಧಾನದಲ್ಲಿ ತಮ್ಮ ಶಿಷ್ಯರಾದಂತಹ ರಾಘವೇಂದ್ರ ಸ್ವಾಮಿಗಳ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸುವುದು ಬಹಳ ಸೂಕ್ತವಾಗಿದೆ. ಆಚಾರ ಸಿದ್ಧಾಂತವನ್ನು ನೇರವಾಗಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುವಂತೆ ತಮ್ಮ ಗ್ರಂಥಗಳ ಮುಖಾಂತರ, ದೇವರನಾಮಗಳ ಮುಖಾಂತರ ಮತ್ತು ತಮ್ಮ ಅನುಗ್ರಹದ ರೂಪದ ಮುಖಾಂತರ ಕೂಡ ಎಲ್ಲರಿಗೂ ಅಧ್ಯಾಪಿ ತಲುಪಿಸ್ತಾ ಇದ್ದಾರೆ. ಇಂತಹ ಮಹಾನುಭಾವರ ಜನ್ಮದಿನವಾದ ಇಂದು ನಾವು ಇಲ್ಲಿ ಪಾಲ್ಗೊಳ್ಳೋದು ಬಹಳ ಸಂತೋಷವಾಗ್ತಾಯಿದೆ. ಇಂತಹ ದೊಡ್ಡ ಒಂದು ದಿನ, ಒಳ್ಳೆ ಪರ್ವಕಾಲ. ವ್ಯಾಸರಾಜರಾಗಿ ಮೊದಲು ಪ್ರಹ್ಲಾದರಾಜರಾಗಿದ್ದಾಗ ಭಗವಂತ ಪ್ರಹ್ಲಾದರಾಜೋತ್ಸವನೇ ನರಸಿಂಹ ರೂಪವನ್ನು ತಾಳೋದು ಭಗವಂತ ಅನುಗ್ರಹ ಮಾಡಿದಂತಹ ಮಹಾನುಭಾವರು. ಎರಡನೇ ಅವತಾರದಲ್ಲಿ ವ್ಯಾಸರಾಜರಾಗಿದ್ದಾಗ ಕೃಷ್ಣನನ್ನು ಒಲಿಸಿಕೊಂಡಂಥ ಮಹಾನುಭಾವರು. ಮೂರನೇದಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ವೇದವ್ಯಾಸ ದೇವರನ್ನು ವಿಶೇಷವಾಗಿ ಅವರನ್ನು ಕೊಂಡಾಡಿ ಅವರ ಅನುಗ್ರಹವನ್ನು ಪಡೆದಂಥ ಮಹಾನುಭಾವರು. ಇಂತಹ ದೊಡ್ಡ ನಮ್ಮ ಮಾತೃ ಸಮಾಜಕ್ಕೆ, ಇಡೀ ಸಮಾಜಕ್ಕೆ ಹೆಮ್ಮೆಯಾದಂತಹ ಮಹಾನುಭಾವರಂಥ ರಾಘವೇಂದ್ರ ಸ್ವಾಮಿಗಳ ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡಿದ್ದೀರಾ. ಅವರ ವಿಶೇಷ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ. ಇಂತಹ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಪರಿಮಳಾಚಾರ್ಯ ತಂಡದವರು ಒಂದೊಂದು ಗ್ರಾಮವನ್ನು ಆರಿಸಿಕೊಂಡು ಅಲ್ಲಿ ಭಗವದ್ಭಕ್ತರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ಪಡೆಯುವಂತೆ ಮಾಡುತ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮ 2002ರಲ್ಲಿ ಮುಳಬಾಗಿಲಿನಲ್ಲಿ ಶ್ರೀಪಾದರಾಜ ಸನ್ನಿಧಾನದಲ್ಲಿ ಮಾಡಿದ್ರು. ಆಗ ನಾವಿನ್ನ ಪೂರ್ವಾಶ್ರಮದಲ್ಲಿದ್ವಿ. ನಮಗೆ ರಾಘವೇಂದ್ರ ಸಪ್ತಾಹ ಅಂದರೆ ಏನೂ ಗೊತ್ತಿರಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಯಾಕೆ ಮಾಡ್ತಾರೆ ಏನು ಅಂತ ಗೊತ್ತಿರಲಿಲ್ಲ. ಆಗ ಅಲ್ಲಿ ನೋಡಿ ಆ ಒಂದು ಕಾರ್ಯಕ್ರಮದ ವಿಶಿಷ್ಟತೆಯನ್ನು ಕಂಡು ಬಹಳ ಸಂತೋಷ ಆಯಿತು. ಇಷ್ಟೊಂದು ಕಾಳಜಿ ವಹಿಸಿ ಪ್ರತಿಯೊಬ್ಬರಿಗೂ ರಾಯರ ವಿಶೇಷ ಅನುಗ್ರಹ ತಲುಪಿಸುವಂತೆ ಮಾಡ್ತಾ ಇರೋ ಒಂದು ಶಕ್ತಿ ಅವರಿಗೆ ಕೊಟ್ಟಿದ್ದಾರೆ ಭಗವಂತ. ಗುರುಗಳ ವಿಶೇಷ ಕಾರುಣ್ಯ ಅವರಿಗಿದೆ. ಹೀಗಾಗಿ ಈ ಕಾರ್ಯಕ್ರಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಕಂಡು ರಾಯರ ಭಕ್ತರಿಗೆಲ್ಲರಿಗೂ ಅವರು ಪ್ರಸಾದ ಸಿಗುವಂತೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಅಭಿನಂದನಾರ್ಹರು. ಮತ್ತು ಇಂತಹ ಕಾರ್ಯಕ್ರಮ ವಿಶೇಷ ನಡೆದು ಎಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯಗಳು ತಲುಪಲಿ. ನಮ್ಮ ಆಚಾರ ಸಿದ್ಧಾಂತವಾದಂಥ ಹರಿಸರ್ವೋತ್ತಮ ವೈಜೀವೋತ್ತಮ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ನಿಲ್ಲುವಂತೆ ಆಗಲಿ. ಪ್ರತಿಯೊಬ್ಬರಿಗೂ ಭಗವಂತನ ಅನುಗ್ರಹ ಗುರುಗಳ ಮುಖಾಂತರ ದೊರಕಲಿ ಅಂತ ತಿಳಿಸ್ತಾ, ಇಂತಹ ಸಂದರ್ಭದಲ್ಲಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳುವುದು ಅಪರೂಪ. ಆದರೆ ಯಾರು ಪಾಲ್ಗೊಂಡಿದ್ದೀರಾ ಅವರು ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಹಂಚಿ ಮುಂದೆ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಪ್ರತಿಯೊಬ್ಬರ ಊರುಗಳಲ್ಲಿ ನಡೆಯುವಂತೆ ಆಗಲಿ ಅಂತ ಹೇಳಿ ಆಶಿಸ್ತಾ, ಇಂತಹ ಒಂದು ಕಾರ್ಯಕ್ರಮ ಬಹಳ ಔಚಿತ್ಯಪೂರ್ಣ. ಏಕೆಂದರೆ ರಾಘವೇಂದ್ರ ಸ್ವಾಮಿಗಳ ಉಪಕಾರ ಇವತ್ತು ನಾವು ಪ್ರತಿಯೊಬ್ಬರೂ ನಿಲ್ಲಿಸ್ಕೊಳ್ಬೇಕಾದ್ದು. ಯಾರು ಇಲ್ಲಿ ಜಾತಿ ಮತ್ತು ಭೇದ ಇಲ್ಲದೆ ಅವರು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಇಂತಹ ಗುರುಗಳು ನಮ್ಮ ಕಾಲದಲ್ಲಿ ಸಿಕ್ಕಿರೋದು, ನಮಗೆ ಸಿಕ್ಕಿರೋದು ಬಹಳ ಪುಣ್ಯವಂತ ಕೆಲಸ. ಇಂತಹ ಕಾಲದಲ್ಲಿ ಅವರ ಸ್ಮರಣೆ, ಅವರ ಗ್ರಂಥಗಳ ಅವಲೋಕನ ಎಲ್ಲ ಮಾಡೋದು ನಮಗೆ ದೊಡ್ಡ ಭಾಗ್ಯ. ಇಂತಹದನ್ನು ನಾವು ಸದುಪಯೋಗ ಮಾಡಿಕೊಂಡು ಪ್ರತಿಯೊಬ್ಬರು ಅವರ ಮಾರ್ಗದಲ್ಲಿ ಅನುಸರಿಸಿ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಇಂತಹ ಒಂದು ಜ್ಞಾನ ಕಾರ್ಯ ವಿಶೇಷವಾಗಿ ನಡೆದು ಪ್ರತಿಯೊಬ್ಬರಿಗೂ ಸನ್ಮಾನಗಳು ಉಂಟಾಗಲಿ ಅಂತ ಹೇಳಿ ನಮ್ಮ ಉಪವಾಸ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಸ್ಮರಣೆ ಮಾಡುತ್ತೇನೆ.